ಬೆಳಗ್ಗೆ ಎದ್ದ ತಕ್ಷಣ ಒಂದ್ ಗ್ಲಾಸ್ ಬಿಸಿಲು ಕುಡಿಯೋ ರೂಢಿ ಇದೆನಾ ಹಾಕೊಂಡ್ರು ಫೈನ್, ಹಾಕೊಂಡಿಲ್ಲ ಅಂದ್ರೆ ಫೈನ್. ಬೆಳಗ್ಗೆ ಇನ್ನೂ ಒಂದು ಬಿಸಿನೀರಿಗೆ ಜೇನುತುಪ್ಪ ನಿಂಬೆಹಣ್ಣು ಹಾಕೊಂಡ್ ಕುಡಿದ್ರೆ ಸಣ್ಣ ಆಗ್ಬಿಡ್ತೀನಿ, ಹಂಗ್ ಸಣ್ಣ ಆಗಲ್ಲ. ಅದು ಇಂಡೈರೆಕ್ಟ್ ಫಾರ್ಮಲ್ಲಿ ಹೆಲ್ಪ್ ಮಾಡುತ್ತೆ. ಅದನ್ನ ಮಾಡ್ಕೊಂಡು ಹೋದ್ರೆ ಸಣ್ಣ ಆಗ್ತೀವಿ ಅಂತ ಏನಾದ್ರು ತಲೆಯಲ್ಲಿ ಇದ್ರೆ ತೆಗ್ದು ಬಿಡಿ, ವರ್ಕ್ ಆಗಲ್ಲ. ಅದು ಫೈನ್, ಗಟ್ ಹೆಲ್ತ್ ಅನ್ನ ಚೆನ್ನಾಗಿ ಇಡ್ಲಿಕ್ಕೆ ಆಯ್ತು, ಇಮ್ಯುನಿಟಿ ಬೂಸ್ಟ್ ಮಾಡ್ಲಿಕ್ಕೆ ಆಯ್ತು, ಸುಮಾರು ವಿಷಯಗಳಿಗೆ ಹೆಲ್ಪ್ ಮಾಡುತ್ತೆ. ಹಾಕಬಹುದು, ಆದ್ರೆ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು. ಇವಾಗ ಮೊಸರು ಗ್ಯಾಸ್ಟ್ರಿಕ್ ಮಾಡುತ್ತೆ, ಹಾಲು ಗ್ಯಾಸ್ಟ್ರಿಕ್ ಮಾಡುತ್ತೆ, ಬಾಳೆಹಣ್ಣು ಗ್ಯಾಸ್ಟ್ರಿಕ್ ಮಾಡುತ್ತೆ, ಪಡ್ಡು ದೋಸೆ ಗ್ಯಾಸ್ಟ್ರಿಕ್ ಮಾಡುತ್ತೆ, ಒಗ್ಗರಣೆಗಳ ಐಟಮ್ಸ್ಗಳು, ಈ ಕಲಸಿದ ಅನ್ನಗಳೇನ್ ಬರುತ್ತೆ, ಚಿತ್ರಾನ್ನ, ಫ್ರೈಡ್ ರೈಸ್, ಪುಳಿಯೋಗರೆ ಟೈಪ್ ಗ್ಯಾಸ್ಟ್ರಿಕ್ ಮಾಡುತ್ತೆ ಅಲ್ವಾ. ಇವೆಲ್ಲ ಗ್ಯಾಸ್ಟ್ರಿಕ್ ಮಾಡೋ ಪದಾರ್ಥಗಳೇ. ನೀವ್ ಅಂತವನ್ನ ಅವಾಯ್ಡ್ ಮಾಡ್ಬೇಕು ಇನ್ಮೇಲೆ. ರೈಟ್ ನಾವು ತಿನ್ಬೇಡ್ರಿ ನೀವು, ಎಸ್ಪೆಷಲಿ ನೀವು ವೇಟ್ ರೆಡ್ಯೂಸ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇರೋದಕ್ಕೆ ಪ್ರೋಟೀನಿಗೆ ಹೋಗ್ರಿ. ಆದ್ರೆ 15-20 ದಿನ ಸ್ವಲ್ಪ ವೇಟ್ ಮಾಡಿ. 15-20 ದಿನದ ತನಕ ನಾನ್ ವೆಜ್ ತಗೋಬೇಡ್ರಿ. 15-20 ಡೇಸ್ ಸ್ವಲ್ಪ ಗಟ್ಟು ಚುರುಕಾಗ್ಲಿ, ಸರಿನಾ? ಒಂದು 15-20 ದಿನ ನಾನ್ ವೆಜ್ ತಗೊಳ್ಳೋ ಹಾಗಿಲ್ಲ. ಇನ್ನು ಒಂದು 15-20 ದಿನ ಸದ್ಯಕ್ಕೆ ಬಾಳೆಹಣ್ಣು, ಹಾಲು, ಮೊಸರು ತಿನ್ನೋ ಹಾಗಿಲ್ಲ. ಸ್ವಲ್ಪ ಕಾಳು ಪಲ್ಯಗಳನ್ನು ಅಷ್ಟೇ. ಇದ್ದಿದ್ರಲ್ಲಿ ಹೆಸರು ಕಾಳು ಒಂದು ಸದ್ಯಕ್ಕೆ ಸ್ವಲ್ಪ ಬಳಸಿ, ಪರವಾಗಿಲ್ಲ. ಸದ್ಯಕ್ಕಿಲ್ಲ, ಈಗ ಬೇಡ. ಒಂದು 15-20 ಡೇಸ್, ಒಂದು 15-20 ದಿನ ಅಷ್ಟರಲ್ಲಿ ಮೆಡಿಸಿನ್ಸ್ ನಾವೇನ್ ಕೊಟ್ಟಿರ್ತೀವಿ, ಗಟ್ ಹೆಲ್ತ್ ಅದು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ, ಚುರುಕಾಗುತ್ತೆ. ಅದಾದ್ಮೇಲೆ ತಗೊಳಕ್ ಸ್ಟಾರ್ಟ್ ಮಾಡ್ಕೋಬಹುದು. ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದ್ ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ನೆಕ್ಸ್ಟ್ ಒಂದು ಚಮಚ ತುಪ್ಪ ತಗೊಳಕ್ ಸ್ಟಾರ್ಟ್ ಮಾಡಬೇಕು, ಸರಿನಾ? ಇನ್ಮೇಲೆ ಸಂಜೆ 6:30 ಊಟ ಮುಗಿಸ್ಕೋಬೇಕು. 6-6:30, ಮ್ಯಾಕ್ಸ್ ಟು ಮ್ಯಾಕ್ಸ್ 7, ವಿತಿನ್ 7 ನಿಮ್ದು ಊಟ ಮುಗಿಸ್ಕೊಳ್ಬೇಕು. ನೈಟ್ ತಗೊಳ್ಳೋ ಫುಡ್ ಎಷ್ಟು ಲಘು ಆಗಿರುತ್ತೋ, ಲೈಟ್ ವೇಟ್ ಆಹಾರಗಳನ್ನ ತಗೊಳ್ತಿರೋ ಅಷ್ಟು ಒಳ್ಳೇದು. ನೆಕ್ಸ್ಟ್ 10 ಗಂಟೆ ತನಕ ಚೂರು ವಾಕ್ ಮಾಡ್ಕೊಳ್ರಿ, ಸುಮ್ನೆ ಕೂರೋದು ಹಂಗ್ ಮಾಡ್ಬೇಡ್ರಿ. ನೆಕ್ಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಆಸ್ ಯೂಶುವಲ್ ಬಿಸಿನೀರು ತಗೊಳ್ಬೇಕು, ತುಪ್ಪ ತಗೊಳ್ಬೇಕು. ಬ್ರೇಕ್ಫಾಸ್ಟ್ ಐಟಮ್ಸು ಆದಷ್ಟು ಬೇಯಿಸಿರೋದನ್ನ ತಗೊಳಕ್ ಸ್ಟಾರ್ಟ್ ಮಾಡ್ಕೊಳ್ರಿ. ಒಗ್ಗರಣೆಗಳ ತರದ ಆಹಾರಗಳು ಬೇಡ. ಸಿರಿಧಾನ್ಯಗಳು ಪಲಾವ್ ಮಾಡ್ಕೊಂತಾರೆ, ಪೊಂಗಲ್ ಮಾಡ್ಕೊಂತಾರೆ, ಕಿಚಡಿಗಳಿರ್ತವೆ, ಇವೆಲ್ಲ ಸ್ವಲ್ಪ ಹೆಲ್ದಿ. ಸದ್ಯಕ್ಕೆ ನಿಮಗೆ ಚಪಾತಿ ಇಲ್ಲ, ಮಿಕ್ಕಿದ್ದೆಲ್ಲ ತರಕಾರಿ ಪಲ್ಯಗಳನ್ನ ತಿನ್ನಬೇಕು. ಅಂದ್ರೆ ಬೇಯಿಸ್ಕೊಂಡು ತರಕಾರಿ ಪಲ್ಯಗಳನ್ನ ಮಾಡ್ಕೊಳ್ರಿ. ಯಥೇಚ್ಛವಾಗಿ ತುಂಬಾ ಉಪ್ಪು ಹುಳಿ ಖಾರ ಹಾಕಿ ಮಾಡ್ಕೊಳ್ಬೇಡ್ರಿ, ಮಸಾಲ ಮಾಡ್ಕೊಬೇಡ್ರಿ. ಸ್ವಲ್ಪ ಮೈಲ್ಡ್ ಆಗಿ ಮಾಡ್ಕೊಂಡು ತಗೊಳಕ್ ಸ್ಟಾರ್ಟ್ ಮಾಡಬೇಕು, ಸರಿನಾ? ಸ್ವಲ್ಪ ಹಸಿಮೆಣಸಿನ್ಕಾಯಿ ಸ್ವಲ್ಪ ಅವಾಯ್ಡ್ ಮಾಡಿ. ಇಡ್ಲಿ ಇಸ್ ಗುಡ್, ಪಡ್ಡು ದೋಸೆ ಇಸ್ ನಾಟ್ ಗುಡ್, ಸರಿನಾ? ಇಡ್ಲಿ ಬೇಕಿದ್ರೆ ತಗೊಳ್ಬಹುದು. ಸ್ಟೀಮಲ್ಲಿ ಹಬೆಯಲ್ಲಿ ಬೇಯಿಸಿರ್ತೀರಾ ಅಲ್ಲ, ಯಾವ್ದನ್ನ ನೀವು ಹಬೆಯಲ್ಲಿ ಬೇಯಿಸಿರ್ತೀರಾ ಅದು ಡೈಜೆಷನ್ ಪ್ರೊಸೆಸ್ಗೂ ಒಳ್ಳೇದು. ಅದು ಫರ್ಮೆಂಟ್ ಆಗಿರೋದು ಕೂಡ ಗಟ್ ಹೆಲ್ತ್ ಅನ್ನು ಕಾಪಾಡ್ಕೊಳ್ಳುತ್ತೆ, ಅಂದ್ರೆ ಅನ್ನನಾಳನ ಆರೋಗ್ಯವಾಗಿಡುತ್ತೆ. ಇದನ್ನೊಂದು ಮಾಡ್ಕೊಳ್ಬೇಕು. ಅಂದ್ರೆ ಈಗ ಗಟ್ ಹೆಲ್ತ್ ಚೆನ್ನಾಗಾಗ್ಲಿ ಅಂತ ಮಾತ್ರ ಕೊಡ್ತಿದ್ದೀನಿ. ವೇಟ್ ಲಾಸ್ ಡಯಟ್ ಇದೆ ಅಲ್ಲ, ಅದು ಬೇರೆ. ಇಷ್ಟು ಬೇಸಿಕ್ ಈ ಮಂತ್ ಮಾಡ್ಬೇಕು, ಮುಂದಿನ ತಿಂಗಳು ಡಯಟ್ ಚೇಂಜ್ ಆಗುತ್ತೆ, ಅವಾಗ ಹೇಳ್ತೀನಿ. ಅಲ್ಲಿ ತನಕ ಈ ಡಯಟ್ ಮಾಡ್ಬೇಕು. ನಾವೇನ್ ಪ್ರಿಸ್ಕ್ರೈಬ್ ಮಾಡಿರ್ತೀವಿ ಆ ಮೆಡಿಸಿನ್ ಕರೆಕ್ಟ್ ಆಗಿ 1 ಮಂತ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ ಬಾಡಿ ಡಿಫ್ರೆನ್ಸ್ ಆಗುತ್ತೆ.